ನರೇಂದ್ರ ಮೋದಿಗೆ ನರೇಂದ್ರ ಮೋದಿಗೆ ಭ್ರಷ್ಟ ಅಮಿತ್ ಶಾಗೆ ಭ್ರಷ್ಟ ಅಮಿತ್ ಶಾಗೆ ಭ್ರಷ್ಟ ಅಮಿತ್ ಶಾಗೆ ಇವತ್ತಿನ ಬಿಜೆಪಿ ಕಚೇರಿಗೆ ಮುಖ್ಯ ಹಾಕಿರುವಂಥದ್ದು ಬಹಳ ಬೃಹತ್ ಯಶಸ್ವಿಯನ್ನು ಕಂಡಿದೆ. ಸಾವಿರಾರು ಜನಗಳ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು. ಅದರ ಉದ್ದೇಶ ಬಿಜೆಪಿ JDS ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇದೆ. ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತೇಳಿ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಕೈ ಜೋಡಿಸಿದೆ. ರಾಜ್ಯಪಾಲರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಗವರ್ನರು ಬಿಜೆಪಿ ಪಕ್ಷದ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಏನು ಜಾತಿವಾದಿಗಳು ಮತ್ತು ಕೋಮುವಾದಿಗಳು ಸಿದ್ದರಾಮಯ್ಯವರ ಎದುರಿಸಲಿಕ್ಕೆ ಆಗ್ದೇನೆ ಅವರ ವಿರುದ್ಧ ನಿರಾಧಾರ ಆರೋಪಗಳನ್ನ ಮಾಡ್ತಾ ದಕ್ಷಿಣ ಭಾರತದಲ್ಲಿ ಬಿಜೆಪಿ ನೆಲೆ ಇರಬೇಕು ಅಂದರೆ ಸಿದ್ದರಾಮಯ್ಯನಂತ ನಾಯಕರು ಮುಗಿಸ್ಬೇಕು ಅಂತ ಅವ್ರ ಉದ್ದೇಶ. ಯಾಕೆಂದರೆ ಸಿದ್ದರಾಮಯ್ಯವರು ಇದುವರೆಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬರೋಕ್ಕೆ ಸಾಧ್ಯ ಇಲ್ಲ ಕೋಮುವಾದಿಗಳು. ಹಾಗೆ ಒಬ್ಬ ಅಹಿಂದ ನಾಯಕತ್ವವನ್ನು ನಾಶ ಮಾಡಬೇಕು ಅಂತೇಳಿ ಅಹಿಂದ ವರ್ಗಗಳಿಗೆ ದೊಡ್ಡ ಶಕ್ತಿ ಆಗಿದ್ದಾರೆ ಸಿದ್ದರಾಮಯ್ಯವರು. ಅಹಿಂದಗಳು ಕೂಡ ಅಷ್ಟೇ ದೊಡ್ಡ ಶಕ್ತಿಯನ್ನು ನೀಡಿದ್ದೇವೆ. ಅವ್ರ ಉದ್ದೇಶ ಏನು, ಅಹಿಂದ ಮುಖಂಡರನ್ನ ಮುಗಿಸ್ಬಿಟ್ರೆ ರಾಜಕೀಯವಾಗಿ ಅಹಿಂದ ನಾಯಕತ್ವ ರಾಜಕೀಯ ನಾಯಕತ್ವ ನಾಶ ಮಾಡ್ಬೋದು, ಅವ್ರನ್ನ ಗುಲಾಮರಾಗಿ ಇಟ್ಕೋಬೋದು ಮುಂದೆ ಸಿದ್ದರಾಮಯ್ಯವರು ಇಲ್ಲ ಅಂದರೆ ಅನ್ನೋ ಒಂದು ಭ್ರಮೆಗೆ ಬಿದ್ದಿದ್ದೇವೆ ಬಿಜೆಪಿ JDS. ಆ ಕಾರಣಕ್ಕೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನ ಮುಗಿಸ್ಬೇಕು, ರಾಜಕೀಯವಾಗಿ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಹೊಟ್ಟಿದೆ. ಇಲ್ಲೊಂದ್ ಕಡೆ ಸಿದ್ದರಾಮಯ್ಯನೇ ಯಾಕೆ ಯಾವಾಗಲೂ ಟಾರ್ಗೆಟ್ನೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯವರು ಸತ್ಯ ಹೇಳ್ತಾರೆ, ಪ್ರಾಮಾಣಿಕ ಆಡಳಿತ ಮಾಡ್ತಾರೆ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಅದು ಅವ್ರಿಗೆ ಸಹಿಸಕ್ಕಾಗಲ್ಲ. ಭ್ರಷ್ಟರಲ್ಲಿ ಭ್ರಷ್ಟ ಅಂದ್ರೆ ಬಿಜೆಪಿ. ವಿಜಯೇಂದ್ರ ಅವರು ಮಾಡಿರುವಂಥ ಭ್ರಷ್ಟಾಚಾರಗಳಿದಾವಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡೋದಲ್ಲಿ. ಆ ಮನುಷ್ಯನೇ ಇವತ್ತು ಭ್ರಷ್ಟಾಚಾರದ ವಿರುದ್ಧ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಂತೇಳಿ ಹೊಡೋದಿದ್ದಿಲ್ಲ. ಅದು ನಾಚಿಕೆಗೇಡಿನ ಪರಮಾವಧಿ. ಅವ್ರಿಗೆ ತಾಕತ್ತು ದಮ್ಮಿದ್ರೆ ಅವ್ರಿಗೆ ನಾನು ಇದು ಕರೆದಿದೆ, ಬಹಿರಂಗ ಚರ್ಚೆಗೆ ಬರ್ರಿ, ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಮೂಡೋದಲ್ಲಿ ಏನೆಲ್ಲ ಅಗ್ರಹಣ ಮಾಡಿದ್ದೀನಿ, ಅವ್ರಿಗೆ ಬಹಿರಂಗ ಬರೋಕ್ಕೆ ಚರ್ಚೆಗೆ ಬರೋಕ್ಕೆ ತಾಕತ್ತಿಲ್ಲ. ಈಗ 9ನೇ ತಾರೀಕು ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಇದಕ್ಕೇನು ಮುಂದೆ 9ನೇ ತಾರೀಕಿಗೆ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಲಿಕ್ಕೆ ಸಿದ್ಧತೆ ಆಗಿದೆ. ಆ ಒಂದು ಬೃಹತ್ ಸಮಾವೇಶಕ್ಕೆ, ಕಾಂಗ್ರೆಸ್ ಪಕ್ಷ ಮಾಡುವಂಥ ಸಮಾವೇಶಕ್ಕೆ ನಮ್ಮ ಅಹಿಂದ ಸಂಘಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತದೆ. ಬೆಂಬಲವನ್ನು ಕೊಡೋದ್ರ ಮೂಲಕ ನಮ್ಮ ಶಕ್ತಿ ಏನು ಅಂತೇಳಿ ಬಿಜೆಪಿ JDSಗೆ ತೋರಿಸುವಂಥ ಕೆಲಸ ಮಾಡ್ತದೆ. ಅಹಿಂದ ನಾಯಕನ ಮುಟ್ಟಿದ್ರೆ ನೀವು ಏನು ಆಗ್ತೀರಿ ಅಂತೇಳಿ ಸಂದೇಶವನ್ನು ಇವತ್ತು ಪ್ರಾರಂಭ ಆಗಿದೆ. ಮೈಸೂರಿನ ಬೃಹತ್ ಬಿಜೆಪಿ ಕಚೇರಿಗೆ ಬೃಹತ್ ಮುತ್ತಿಗೆ ಹಾಕೋದ್ರ ಮೂಲಕ ಅಹಿಂದ ಸಂಘಟನೆಗಳು ಅವ್ರಿಗೆ ಒಂದು ಸಂದೇಶನ ಕೊಟ್ಟಿದ್ದೀವಿ. ಇದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದೆ. ಇವತ್ತು ಪ್ರಾರಂಭ ಆಗಿದೆ ಮೈಸೂರಿನಲ್ಲಿ ಅಹಿಂದ ಸಂಘಟನೆಗಳ ಹೋರಾಟ. ಅದಕ್ಕೆ ತಕ್ಕ ಬೆಲೆಯನ್ನ ಬಿಜೆಪಿ JDS ತೆರಬೇಕಾಗ್ತದೆ. 9ನೇ ತಾರೀಕು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ಆಗಿದೆ. ಅದು ಸ್ಥಳಗಳನ್ನ ಅವರು ಹೇಳ್ತಾರೆ. ಅವರ ಮಾಹಿತಿ ಆಧಾರದ ಮೇಲೆ ನಾವು ಅವರಿಗೆ ದೊಡ್ಡ ಮಟ್ಟಕ್ಕೆ ಬೆಂಬಲವನ್ನು ಕೊಡ್ತೇವೆ. ಬಿಜೆಪಿ ಪಾದಯಾತ್ರೆ ಈಗ ಇವರೆಲ್ಲ ಏನಂತಂದ್ರೆ ಕಳ್ಳರು, ದೊಡ್ಡ ಕಳ್ಳರುಗಳೇ ಇವತ್ತು ಮೈಸೂರಿಗೆ ಬರ್ತಾ ಇದ್ದಾರೆ. ಕಳ್ಳ ಮಳ್ಳ. ಈಗ ವಿಜಯೇಂದ್ರ ಕಳ್ಳ, ಕುಮಾರಸ್ವಾಮಿ ಮಳ್ಳ, ಈ ತರ ಪರಿಸ್ಥಿತಿ ಆಗದೆ. ಇವ್ರು ಮಾಡೋ ಪಾದಯಾತ್ರೆ ಜನ ಒಂಥರ ಬೂಟಾಟಿಕೆ ಪಾದಯಾತ್ರೆ. ಇದು ಪ್ರಾಮಾಣಿಕವಾದಂಥ ಪಾದಯಾತ್ರೆ, ಇದು ಬೂಟಾಟಿಕೆಯ ಅದಕ್ಕೆ ನಾನು ಕಳ್ಳಂಬಳ್ಳರು ಸೇರ್ಕೊಂಡು ಮೈಸೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಅವರು ಪಾದಯಾತ್ರೆ ಏನ್ ಮಾಡಿದ್ರು ಸಿದ್ದರಾಮಯ್ಯವ್ರನ್ನ ಏನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯವ್ರನ್ನ ಒಂದು ರೋಮನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಆರಂಭದಲ್ಲಿ ಕುಮಾರಸ್ವಾಮಿ ಬೆಂಬಲ ಕೊಟ್ಟಿರಲಿಲ್ಲ, ಈಗ ಬೆಂಬಲ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನು ಅಂತ ಅವ್ರು ಒಳಗಿದೆ, JDS ನ ಮುಗಿಸ್ತಾರೆ ಬಿಜೆಪಿ ಅಂತ. ಯಾರು ಮುಗಿಸಬೇಕಾಗಿಲ್ಲ, ಬಿಜೆಪಿನೇ ಮುಗಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಮುಂದಕ್ಕೆ. ಅದು ಒಂದ್ ದಿವಸ ಪಾಠ ಆಗ್ತದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಬಿಜೆಪಿನೇ JDS ನ ಬಹಳ ವ್ಯವಸ್ಥಿತವಾಗಿ ಮುಗಿಸ್ತದೆ.
ಪ್ರೀತಮ್ ಗೌಡ ನನ್ನ ಕುಟುಂಬಕ್ಕೆ ವಿಷ ಹಾಕಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾರೆ. ಇವತ್ತು ಅವ್ರ ಜೊತೆ ನಡ್ಕೊಬತ್ತವ್ರು. ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮ್ಗಳಿಗೆ? ನಿನ್ನೆ ಒಂದು ಸ್ಟೇಟ್ಮೆಂಟು, ನಾಳೆ ಒಂದು ಸ್ಟೇಟ್ಮೆಂಟ್, ಏನಂತಾರೆ ಇದಕ್ಕೆ? ಆ ಕಾರಣಕ್ಕೆ ನೋಡಿ, ಬಿಜೆಪಿ ಈಗ ಪ್ರೀತಮ್ ಗೌಡ ಬಿಜೆಪಿ ತಾನೆ, ಈಗ ಬಿಜೆಪಿನೇ ಇವ್ರ ಕುಟುಂಬಕ್ಕೆ ವಿಷ ಹಾಕಿರೋದು. ಅಂತ ಪಕ್ಷದಲ್ಲಿ ನೀವು ಪಾದಯಾತ್ರೆ ಮಾಡ್ಕೊಬತ್ತೀರಿ ಅಂತ ಅಂದ್ರೆ, ಅಂತ ಪಕ್ಷದಲ್ಲಿ ಕೇಂದ್ರ ಮಂತ್ರಿಯಾಗಿ ನಿಮ್ ಕುಟುಂಬ ಮುಗಿಸಿದ್ರು ಪರವಾಗಿಲ್ಲ, ನೀವು ಮಂತ್ರಿ ಆಗಿರ್ಬೇಕು. ದೇವೇಗೌಡನ ಹಾಳು ಮಾಡಿದ್ರು ಸರಿ, ರೇವಣ್ಣ ಕುಟುಂಬನ ಹಾಳು ಮಾಡಿದ್ರು ಸರಿ, ನೀವು ಮಾತ್ರ ಮಂತ್ರಿ ಆಗಿರ್ಬೇಕು ಕುಮಾರಸ್ವಾಮಿ ಅವ್ರಿಗೆ, ಅಷ್ಟೇ ಅವ್ರ ಉದ್ದೇಶ. ಮಂತ್ರಿಯಲ್ಲಿ ಒಡಕಿದ್ಯಾ? ಒಡಕಲ್ಲ, ಮೈತ್ರಿನೇ ಇಲ್ಲ ಅಲ್ಲಿ. ಅಧಿಕಾರ ಏನೋ ಕೇಂದ್ರ ಮಂತ್ರಿ ಮಾಡಿರೋ ಒಂದೇ ಒಂದು ಕಾರಣಕ್ಕೆ ಕುಮಾರಸ್ವಾಮಿ ಎಲ್ಲ ಮೇಟ್ ಮಾಡಿ ಅಧಿಕಾರದಲ್ಲಿ ಇರೋವರೆಗೆ ಮಾತ್ರ ಅವ್ರು ಮೈತ್ರಿ, ಆಮೇಲೆ ಕಿತ್ಕೊಬತ್ತಾರೆ. ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಮೂಢ ಹಗರಣದಿಂದ ಹೊರಗಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ಸಿದ್ದರಾಮಯ್ಯ ಮೂಢ ಹಗರಣನೇ ಮಾಡಿಲ್ಲ. ಈಗ ನಾನು ದಾಖಲೆ ಸಮೇತ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಅದನ್ನ ವಿಜಯೇಂದ್ರ ಕರೀತಾ ಇದ್ದೀನಿ. ಎಲ್ಲಿ ಪ್ರಭಾವ ಬೀರಿದ್ದಾರೆ ಅವರು? ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬದಲಿ ನಿವೇಶನ ಆಗಿರುವಂತದ್ದು, ಸಾವಿರಾರು ಜನಕ್ಕೆ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಆಗ ಸರಿ ಆಗ್ತದೆ ಮೂಢ. ಬಿಜೆಪಿ ಸಿದ್ದರಾಮಯ್ಯ ಪ್ರಭಾವ ಎಲ್ಲಿ ಬಂತು ಅಲ್ಲಿಗೆ? ಸಿದ್ದರಾಮಯ್ಯ ಅಧಿಕಾರ ಇಲ್ಲ, ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ರೆ ಅದು ಬೇರೆ. ಹಂಗಾರೆ ಬಿಜೆಪಿಯವ್ರು ಮಾಡಿದ್ದಾರೆ ಅಂತ ನಿಮ್ಮ ಆರೋಪ? ಅಲ್ಲ, ಅಕ್ರಮನೇ ಆಗಿಲ್ಲ. ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಈ ಮುಖ್ಯಮಂತ್ರಿಗಳ ಪತ್ನಿ ಅವರಿಗೆ ಕೊಟ್ಟಿರುವಂಥ ಸೈಟ್ಗಳ ನಿವೇಶನಗಳನ್ನ 16 ಜನಕ್ಕೆ, ಸಾವಿರಾರು ಜನಕ್ಕೆ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಬಿಟ್ಬಿಟ್ಟು ಇದನ್ನೇ ಯಾಕೆ ಇಟ್ಕೊಂಡಿದ್ದೀರಿ ನೀವು? ಬೇರೆಯವ್ರು ಪ್ರಶ್ನೆ ಮಾಡ್ಬೇಕಲ್ಲ. ಯಾಕೆ ಸಿದ್ದರಾಮಯ್ಯವರು ಧರ್ಮಪತ್ನಿಯವ್ರು ಕೊಟ್ಟಿರೋ ಸೈಟ್ನೇ ಇಟ್ಕೊಂಡು ನೀವು ಇಶ್ಯೂ ಮಾಡ್ತಾ ಇದ್ದೀರಿ? ಇದೇ JDS ಮುಖಂಡರು ತೊಗೊಂಡಿದ್ದಾರೆ, ಇದೇ BJP ಮುಖಂಡರು ತೊಗೊಂಡಿದ್ದಾರೆ. ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಕುಮಾರಸ್ವಾಮಿ ಕುಟುಂಬಕ್ಕೆ ಸೈಟ್ ಕೊಟ್ಟಿದ್ದಾರೆ, GD ದೇವೇಗೌಡರ ಕುಟುಂಬ ಸೈಟ್ ತೊಗೊಂಡಿದ್ದಾರೆ ಅಂತೇಳಿ ಪಟ್ಟಿ ಬಿಡುಗಡೆ ಆಗಿದೆ. ಇದೇ BJP ಮಾದೇಸ್ವಾಮಿ, ಮಂಜೇಗೌಡ, ನಾಗೇಂದ್ರ, ಇವರೆಲ್ಲ ಮಾದೇಸ್ವಾಮಿ ಇವರೆಲ್ಲ ಏನ್ ಮಾಡಿದ್ದಾರೆ ಮೂಡದಲ್ಲಿ? ಅದನ್ನೇ ವಿಜೇಂದ್ರ ಅವರು ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ. ಸರ್ಕಾರ ಇದೆಯಲ್ಲ ಸರ್, ನೀವೇ ಹೇಳಿಬೋದಲ್ಲ ಸರ್? ಈಗ ಅದನ್ನೇ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಕೊಟ್ಟರೆ ಅದಕ್ಕೆ ಈಗ ನ್ಯಾಯಾಂಗ ತನಿಖೆಗೆ ಎಲ್ಲ ಆಚೆ ಬರಲಿ ಅಂತಾನೆ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಯಾರು ತಪ್ಪಿತಸ್ಥಿದ್ರೆ ಏನೇನು ಕ್ರಮ ಆಗ್ಬೇಕು ಏನೆಲ್ಲ ತಗೋತಾರೆ, ಸರ್ಕಾರ ತಗೊಳುತ್ತೆ. ಮಾದೇಸ್ವಾಮಿ ಅವರು ಕೂಡ ಅವತ್ತು 2029ರಲ್ಲಿ DB ನಟೇಶ್ ಅಂತ ಕಮಿಷನರ್ ಇದ್ರು, ವಿಜೇಂದ್ರನ ಶಿಷ್ಯ. ಮಾದೇವಸ್ವಾಮಿ ಅವರು ಕೂಡ ಇವತ್ತಿನ BJP ಅಧ್ಯಕ್ಷರಿಂದ ಅವರು ವಿಜೇಂದ್ರ ಅವ್ರ ಶಿಷ್ಯ. ಆಗ ಜಿಯೋ ಅಧ್ಯಕ್ಷರಾಗಿದ್ರು. ಹೆಲಿಕಾಪ್ಟರ್ ಹೋಗ್ತಾರೆ ಮೂಡ ಕಮಿಷನರ್ ಜೊತೆ ಮಾದೇವಸ್ವಾಮಿ ಅವರು ದೇವಸ್ಥಾನಕ್ಕೆ. ಒಬ್ಬ ಅಧಿಕಾರಿ ಹೆಲಿಕಾಪ್ಟರ್ಲಿ ಏನಾದ್ರು ನೋಡಿದ್ರೆ ಹೋಗೋದಾ ಒಬ್ಬ ರಾಜಕಾರಣಿ ಜೊತೆ? ಅಂದ್ರೆ ಇವರು ವ್ಯವಸ್ಥಿತವಾಗಿ ಇವರೊಂದು ಒಂದು ಕೂಟ ಕೊಟ್ಕೊಂಡು, ಅಕ್ರಮ ಕೂಟ ಕಟ್ಕೊಂಡು ಮೂಡನ್ನ ಭ್ರಷ್ಟಗೊಳಿಸಿದ್ದಾರೆ ಇವರು. ಅದಕ್ಕೆ ನಾವು ಅವತ್ತೇ CBI ತನಿಖೆಗೆ ಕೊಡಿ ಅಂತೇಳಿ ಹೋರಾಟ ಮಾಡಿದ್ದೆ ನಾನು.